ಅನ್ನ, ತಿಳಿ ಸಾರು ಟಮಾಟಿದು ಪ್ಲಸ್ ತುಪ್ರಿಕಾಯಿ ಬಜ್ಜಿ ಹೆಂಗೋ ಮಾಡೋದು ನೋಡೋಣ ಬನ್ನಿ. ಹುಳಿ ಟಮಾಟಿ ರುಚಿ ಬನ್ನಿ. ಮೊದಲು 3-4 ಟಮಾಟಿ ಹಣ್ಣು ತೊಗೊಂಡು ಅದನ್ನು ಸ್ವಚ್ಛಾಗಿ ತೊಳ್ಕೊಬೇಕು. ತೊಳ್ಕೊಂಡಿದ್ಮೇಲೆ ಅದನ್ನ ಕುಚ್ಚಬೇಕು. ಅದನ್ನ ಒಂದು 10-15 ನಿಮಿಷ ಕುಚ್ಚಿದ ಮೇಲೆ ಈ ಥರ ಬರುತ್ತೆ. ಬಂದಮೇಲೆ ಸಿಪ್ಪಿ ಬಿಡಿಸ್ಕೊಂಡು ಮಿಕ್ಸಿ ಮಾಡ್ಕೊಂಡಿದ್ಮೇಲೆ ಒಗ್ಗರಣೆ ರೆಡಿ ಮಾಡ್ಕೋಬೇಕು. ಹೆಂಗಪ್ಪ ಅಂದ್ರೆ 2-3 ಚಮಚ ಎಣ್ಣೆ ಹಾಕೋಬೇಕು. ಫಸ್ಟ್ ಎಣ್ಣೆ ಹಾಕೊಂಡಿದ್ಮೇಲೆ ಅದ್ರ ಮೇಲೆ ಜೀರಿಗೆ, ಮೆಣಸು, ಅದ್ರ ಮೇಲೆ 1 ಚಮಚ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕರಿಬೇವು ಹಾಕಿ ಅದನ್ನ ಫ್ರೈ ಮಾಡ್ಕೋಬೇಕು. ಅದನ್ನ ಫಸ್ಟ್ ಫ್ರೈ ಮಾಡ್ಕೊಂಡಿದ್ಮೇಲೆ ಕರಿಬೇವು ಹಾಕಿ ರೋಸ್ಟ್ ಮಾಡ್ಕೊಂಡು ಸ್ವಲ್ಪ ಉಳ್ಳಾಗಡ್ಡಿ ಹಾಕು. ಸಣ್ಣ ಉಳ್ಳಾಗಡ್ಡಿ ಹಾಕೊಂಡಿದ್ಮೇಲೆ 1 ಚಮಚ ಖಾರ ಪುಡಿ, ರುಚಿ ತಕ್ಕಷ್ಟು ಖಾರ ಪುಡಿ. ಅದಾದಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ಮೇಲೆ ಅದಕ್ಕೆ ಏನು ಮಾಡ್ಬೇಕಪ್ಪ ಅಂದ್ರೆ ನಾವು ರುಬ್ಬಿಡ್ಕೊಂಡಿರ್ತಾವಲ್ಲ ಟಮಾಟೆ ಹಣ್ಣಿಂದ ಅದನ್ನು ಪೇಸ್ಟ್ನ ಹಾಕ್ಬೇಕು. ಅದ್ರೊಳಗೆ ಪೇಸ್ಟ್ ಹಾಕೊಂಡಿದ್ಮೇಲೆ ಅದೈತದ ಕ್ಲೀನಾಗಿ ಹಾಕೋಬೇಕು. ಅದ್ರಾಗಿಂದ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕೊಂಡು ಕ್ಲೀನಾಗಿ ತೊಳ್ಕೊಂಡು ಅದನ್ನು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಡು ನಮ್ಮ ಸಾರಿಗೆ ಎಷ್ಟು ಬೇಕು ಅಷ್ಟು ಮಾಡ್ಕೋಬೇಕು. ಅದಾದಮೇಲೆ ಒಂದು 10-15 ನಿಮಿಷ ಅದನ್ನು ಕುಚ್ಚಕ್ಕೆ ಬಿಡ್ಬೇಕು. ಕುಚ್ಚಕ್ಕೆ ಬಿಟ್ಟಿದ್ಮೇಲೆ ಅದು ಕುದೀತೈತಿ. ಕುದ್ದಿದ ಮೇಲೆ ಅದನ್ನು ಚೆಕ್ ಮಾಡ್ಬೇಕು ಒಂದ್ಸಲ ಎಷ್ಟಾಗೈತಿ ಏನಂತ. ತೆಗೆದು ನೋಡಿದ್ಮೇಲೆ ನೋಡ್ಬೇಕು ಅದು ಟೇಸ್ಟ್ ಏನು ಕರೆಕ್ಟ್ ಐತಿಲ್ಲ ಅಂತ. ಬಟ್ ತುಪ್ರಿಕಾಯಿ ಬಜ್ಜಿ ಮಾಡೋದು ಹೆಂಗಪ್ಪ ಅಂತಂದ್ರೆ ತುಪ್ರಿಕಾಯಿ ಬಜ್ಜಿಗೆ ಮೇನ್ ತುಪ್ರಿಕಾಯಿ ತೊಗೋಬೇಕು. ಅದನ್ನ ಸಣ್ಣಗೆ ಹೆಚ್ಕೊಂಡಿದ್ಮೇಲೆ ಕಡ್ಲೆ ಹಿಟ್ಟು, ಓಮ್ ಕಾಳು, ಸ್ವಲ್ಪ ಖಾರ ಪುಡಿ ಹಾಕಿದ್ಮೇಲೆ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕಿ ಅದಕ್ಕೆ 2 ಚಮಚ ಎಣ್ಣೆ ಹಾಕೋಬೇಕು. ಬಿಸಿ ಕಾಯೋದು ಎಣ್ಣೆ ಹಾಕಿದ್ಮೇಲೆ ಅದನ್ನ ಸಣ್ಣಗೆ ಕಲಿಸ್ಕೊಂಡು ಒಂದೊಂದು ಎದ್ದು ಅದ್ರೊಳಗೆ ಎಣ್ಣೆ ಒಳಗೆ ಕರಿಬೇಕು. ಅದನ್ನು ಎಣ್ಣೆ ಒಳಗೆ ಕದ್ದಿದ್ಮೇಲೆ ಅದನ್ನು ಆ ಕಡೆ ಈ ಕಡೆ ರೋಸ್ಟ್ ಮಾಡಿ ಒಂದು ಪ್ಲೇಟಿಗೆ ಹಾಕ್ಕೋಬೇಕು. ಪ್ಲೇಟಿಗೆ ಹಾಕ್ಕೊಂಡಿದ್ಮೇಲೆ ಅನ್ನನ ಉದುರ ಬಿಡಿಸ್ಕೊಂಡು ಅದಕ್ಕಾದಮೇಲೆ ನಾವು ಆವಾಗಲೇ ಮಾಡಿಟ್ಟಿದಂಥ ಟಮಾಟಿಕಾಯಿ ತಿಳಿ ಸಾರನ್ನ ಹಾಕ್ಕೊಂಡು ಅದ್ರ ಜೊತೆ ತುಪ್ರಿಕಾಯಿ ಬಜ್ಜಿನ ನಾವು ಆ ಕಡೆ ಒಂದೊಂದು ಇಟ್ಕೊಂಡು ತಿಂದರೆ ಇವತ್ತಿನ ಸ್ಪೆಷಲ್ ತಿಳಿ ಟಮಾಟಿ ಸಾರು ಪ್ಲಸ್ ತುಪ್ರಿಕಾಯಿ ಬಜ್ಜಿ ಹೇಗೆ ಮಾಡುವುದು